ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಬೇಕಾಗಿರುವಂತಹ ಪ್ರಮುಖ ಇನ್ಫಾರ್ಮೇಷನ್ಸ್ಗಳು ಮತ್ತು ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಕಳೆದ ಸೆಷನ್ನಲ್ಲಿ ಈ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಅನ್ನುವ ಸೂಚ್ಯಂಕವನ್ನು ಜಾಗತಿಕವಾಗಿ ಯಾವ ಸಂಸ್ಥೆಯ ಮೂಲಕ ಪ್ರಕಟಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಸ್ಗಳಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಮ್, ವರ್ಲ್ಡ್ ಬ್ಯಾಂಕ್, ಗ್ಲೋಬಲ್ ಎಕನಾಮಿಕ್ ಮ್ಯಾನೇಜ್ಮೆಂಟ್ ಅಥವಾ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಈ ಸಂಸ್ಥೆಯ ಮೂಲಕ ಜಾಗತಿಕವಾಗಿ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಅಥವಾ ಈ ಜಾಗತಿಕ ವಾಸಯೋಗ್ಯ ಸಿಟಿಗಳನ್ನು ಅಥವಾ ನಗರಗಳನ್ನು ಗುರುತಿಸಿ ರ್ಯಾಂಕಿಂಗನ್ನು ನೀಡುವಂತಹ ಒಂದು ಸೂಚ್ಯಂಕವನ್ನು ಪಬ್ಲಿಷ್ ಮಾಡಲಾಗುತ್ತೆ. ಆಪ್ಷನ್ 4 ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಈಸ್ ರೈಟ್ ಆನ್ಸರ್. ಈ ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ 2023ರ ವರದಿಯನ್ನು ಇತ್ತೀಚೆಗೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗಿತ್ತು. ಸುಮಾರು ಜಾಗತಿಕವಾಗಿ 173 ನಗರಗಳ ಪೈಕಿ ಭಾರತದ ಈ ನವದೆಹಲಿ ಮತ್ತು ಮುಂಬೈ ಕ್ರಮವಾಗಿ 141 ಮತ್ತು 144ನೇ ಸ್ಥಾನದಲ್ಲಿ ಬಂದಿವೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಅಹಮದಾಬಾದ್ ಮತ್ತು ಬೆಂಗಳೂರು ನಗರಗಳು ಕ್ರಮವಾಗಿ 147 ಮತ್ತು 148ನೇ ಸ್ಥಾನವನ್ನು ಪಡೆದುಕೊಂಡಿವೆ. ಅಂದರೆ ಔಟ್ ಆಫ್ 173 ಸಿಟೀಸ್ 173 ನಗರಗಳನ್ನು ಇದು ಸರ್ವೆ ಮಾಡಿತ್ತು. ಅದರಲ್ಲಿ ನಮ್ಮ ಬೆಂಗಳೂರು 147ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಖ್ಯವಾಗಿ ಯಾವ ಒಂದು ಆಧಾರಗಳನ್ನು, ಯಾವ ಒಂದು ಅಂಶಗಳನ್ನು ಗಮನಿಸಿ ಈ ಒಂದು ಕ್ಯಾಲ್ಕುಲೇಷನ್ ಅಥವಾ ರ್ಯಾಂಕಿಂಗನ್ನು ನೀಡಲಾಗುತ್ತೆ ಅಂತಂದರೆ ಆಯಾ ನಗರದಲ್ಲಿರುವಂತಹ ಆರೋಗ್ಯದ ಗುಣಮಟ್ಟ, ಸಂಸ್ಕೃತಿ ಅಂದರೆ ಆ ಒಂದು ನಗರದ ಕಲ್ಚರ್ ಆಗಿರ್ಬೋದು, ಅಲ್ಲಿನ ಪರಿಸರ ಆಗಿರ್ಬೋದು, ಶಿಕ್ಷಣ, ಸ್ಥಿರತೆ ಅಥವಾ ಸ್ಟೆಬಿಲಿಟಿ ಆಗಿರ್ಬೋದು, ಈ ರೀತಿಯಾದಂಥ ಕೆಲವೊಂದಿಷ್ಟು ಪ್ರಮುಖ ಮೆಟ್ರಿಕ್ಸ್ಗಳನ್ನು 5 ಪ್ರಮುಖವಾದಂಥ ಅಂಶಗಳನ್ನು ಗಮನಿಸಿ ರ್ಯಾಂಕಿಂಗನ್ನು ನೀಡಿ ಈ ಒಂದು ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸನ್ನು ಪಬ್ಲಿಷ್ ಮಾಡಲಾಗುತ್ತೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವ ಸಂಸ್ಥೆಯ ಮೂಲಕ. ಈ ಒಂದು ರ್ಯಾಂಕಿಂಗ್ನಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ನಗರ ಯಾವುದು ಅಂತಂದರೆ ಯುರೋಪ್ ಖಂಡದಲ್ಲಿರುವಂತಹ ಆಸ್ಟ್ರಿಯಾ ದೇಶದ ರಾಜಧಾನಿಯಾದಂತಹ ವಿಯೆನ್ನಾ ಅನ್ನುವ ನಗರ ಈ ಒಂದು ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ನಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಅದರ ನಂತರ ಡೆನ್ಮಾರ್ಕ್ ದೇಶದ ಕೋಪನ್ ಹ್ಯಾಗೆನ್ ಮತ್ತು ಈ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಮತ್ತು ಸಿಡ್ನಿ ನಗರಗಳು ಅಗ್ರಸ್ಥಾನದಲ್ಲಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಗ್ಲೋಬಲ್ ಲಿವೇಬಿಲಿಟಿ ಇಂಡೆಕ್ಸ್ ಈ ಒಂದು ವರದಿಯನ್ನು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ನಿಂದ ಪಬ್ಲಿಷ್ ಮಾಡಲಾಗುತ್ತೆ. ನಮ್ಮ ಭಾರತದ ರಾಜಧಾನಿಯಾದಂತಹ ನವದೆಹಲಿ ಈ ಒಂದು ಪಟ್ಟಿಯಲ್ಲಿ 141ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನಮ್ಮ ಬೆಂಗಳೂರು 147ನೇ ಸ್ಥಾನವನ್ನು ಪಡೆದುಕೊಂಡಿದೆ. 148ನೇ ಸ್ಥಾನವನ್ನು ಪಡೆದುಕೊಂಡಿದೆ ಬೆಂಗಳೂರು. ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಆನ್ಸರ್ಗಳು ಗೊತ್ತಿರಲಿ ಇಲ್ಲದೇ ಇರಲಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ, ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಇತ್ತೀಚೆಗೆ ಈ ನ್ಯಾನೋ ಯೂರಿಯಾ ಸಾಕಷ್ಟು ನ್ಯೂಸ್ನಲ್ಲಿತ್ತು. ಸೊ ಇದಕ್ಕೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಪ್ರಶ್ನೆ, ಈ ಕೆಳಗಿನ ಯಾವ ಭಾರತೀಯ ಸಂಸ್ಥೆಯ ಮೂಲಕ, ಕಂಪನಿಯ ಮೂಲಕ ಮೊದಲ ಬಾರಿಗೆ ಈ ನ್ಯಾನೋ ಯೂರಿಯಾವನ್ನು ಉತ್ಪಾದಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಯಾವ ಕಂಪನಿ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಜುವಾರಿ ಅಗ್ರೋ ಕೆಮಿಕಲ್ಸ್ ಲಿಮಿಟೆಡ್. ಆಪ್ಷನ್ 2 ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್. ಆಪ್ಷನ್ 3 ಇಂಡಿಯನ್ ಫಾರ್ಮರ್ಸ್ ಫರ್ಟಿಲೈಸರ್ ಕೋಆಪರೇಟಿವ್ ಲಿಮಿಟೆಡ್ ಅಥವಾ ಆಪ್ಷನ್ 4 ಕೋರಮಂಡಲ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಇದೆ. ಸೊ ಯಾವ ಕಂಪನಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ನ್ಯಾನೋ ಯೂರಿಯಾವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಪ್ರೊಡ್ಯೂಸ್ ಮಾಡಿದಂತಹ, ಉತ್ಪಾದಿಸಿದಂತಹ ಕಂಪನಿ ಯಾವುದು ಅಂತ ಕಮೆಂಟ್ ಮಾಡಿ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಮುಂದ್ರಾ ಅನ್ನುವ ಪೋರ್ಟ್ ಬಗ್ಗೆ ಇದೆ. ಗುಜರಾತ್ನಲ್ಲಿರುವಂತಹ ಈ ಮುಂದ್ರಾ ಬಂದರು ಇತ್ತೀಚೆಗೆ ಒಂದು ರೆಕಾರ್ಡನ್ನು ಮಾಡಿದ್ದು, ಸುಮಾರು 400 ಮೀಟರ್ ಉದ್ದ ಇರುವಂತಹ MSC ಅಣ್ಣಾ ಅನ್ನುವ ಈ ಒಂದು ವಿಶೇಷ ಕಂಟೈನರ್ ಶಿಪ್ ಏನಿದೆ ಈ ಮುಂದ್ರಾ ಬಂದರಿಗೆ ಭೇಟಿ ನೀಡಿತ್ತು ಅಂತ ಡಾಕಿಂಗ್ ಮಾಡೋ ಒಂದು ಉದ್ದೇಶದಿಂದ
ಭೇಟಿ ನೀಡಿತ್ತು ಅಂತ ಇದು ಒಂದು ರೆಕಾರ್ಡನ್ನು ಮಾಡಿದೆ ಭಾರತದಾದ್ಯಂತ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಅದಾನಿ ಗ್ರೂಪ್ಸ್ನಿಂದ ಮ್ಯಾನೇಜ್ ಮಾಡಲ್ಪಡುತ್ತಿರುವಂತಹ ಈ ಮುಂದ್ರಾ ಬಂದರಿನ ಕುರಿತಾದಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಇದು ಯಾವ ರಾಜ್ಯದಲ್ಲಿದೆ ಅನ್ನೋದು ಸಾಕಷ್ಟು ಮಹತ್ವವನ್ನು ಪಡೆದಿದೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಮುಂದ್ರಾ ಬಂದರು ಗುಜರಾತ್ನಲ್ಲಿ ಇದೆ, ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಅದಾನಿ ಗ್ರೂಪ್ಸ್ ಲಿಮಿಟೆಡ್ನಿಂದ ಈ ಒಂದು ಮುಂದ್ರಾ ಬಂದರನ್ನು ಮ್ಯಾನೇಜ್ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಮಾಹಿತಿ ಆಗುತ್ತೆ. ಸೊ ಇದು ಭಾರತದಲ್ಲಿರುವಂತಹ ಬಂದರುಗಳಲ್ಲಿ ಅತಿ ದೊಡ್ಡ ಪ್ರೈವೇಟ್ ಪೋರ್ಟ್ ಆಗಿ ಗುರುತಿಸಿಕೊಳ್ಳುತ್ತೆ. ಖಾಸಗಿ ಬಂದರು ಮತ್ತು ಅತಿ ದೊಡ್ಡ ಕಂಟೇನರ್ ಟ್ರಾನ್ಸ್ಪೋರ್ಟೇಷನ್ ಬಂದರಾಗಿದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಈ ಶಿಪ್ಗಳಲ್ಲಿ ಕಂಟೇನರ್ಸ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತೆ. ಈ ಸರಕುಗಳನ್ನು ಕಂಟೇನರ್ಗಳಲ್ಲಿ ತುಂಬಿ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಆಮದು ಮತ್ತು ರಫ್ತನ್ನು ಮಾಡಲಾಗುತ್ತೆ ಅಂತ. ಸೊ ಈ ಉಪಕರಣಗಳನ್ನು ಕಂಟೇನರ್ಸ್ ಅಂತ ಗುರುತಿಸಲಾಗುತ್ತೆ. ಸೊ ಅತಿ ದೊಡ್ಡ ಕಂಟೇನರ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡುವಂತಹ ಒಂದು ಬಂದರು ಯಾವುದು ಅಂತಂದರೆ ಗುಜರಾತ್ನಲ್ಲಿರುವಂತಹ ಮುಂದ್ರಾ ಬಂದರು ಅಂತ ನಾವು ನೆನಪಿಟ್ಕೋಬೇಕು. ಎಕ್ಸಾಕ್ಟ್ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಭಾರತದ ಪಶ್ಚಿಮ ಭಾಗದಲ್ಲಿರುವಂತಹ ಗುಜರಾತಿನ ಈ ಒಂದು ಸ್ಪ್ಲಿಟ್ ಆದಂತಹ ಪ್ರದೇಶವನ್ನು, ನೀರು ಅರಬ್ಬಿ ಸಮುದ್ರ ಒಳಚಾಚಿಕೊಂಡಿರುವಂತಹ ಒಂದು ಪ್ರದೇಶವನ್ನು ಗಲ್ಫ್ ಆಫ್ ಕಚ್ ಅಂತ ನಾವೆಲ್ಲ ಗುರುತಿಸ್ತೇವೆ. ಸೊ ಇದೇ ಒಂದು ಗಲ್ಫ್ ಆಫ್ ಕಚ್ನ ಕರಾವಳಿ ಅಥವಾ ದಂಡೆಯಲ್ಲಿ ಮುಂದ್ರಾ ಪೋರ್ಟ್ ಲೊಕೇಟ್ ಆಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಅದರ ಮುಂದುಗಡೆ ಕಾಂಡ್ಲಾ ಪೋರ್ಟನ್ನು ಕೂಡ ನಾವು ಇಲ್ಲಿ ಲೊಕೇಟ್ ಮಾಡ್ಬೋದು. ಸೊ ಸ್ಪೆಸಿಫಿಕ್ ಆಗಿ ಈ ಮುಂದ್ರಾ ಪೋರ್ಟ್ ಬಗ್ಗೆ ಇನ್ನೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಕಚ್ ಜಿಲ್ಲೆಯ ಮುಂದ್ರಾ ಅನ್ನುವ ಈ ಒಂದು ಗಲ್ಫ್ ಆಫ್ ಕಚ್ ಪ್ರದೇಶದ ಬಳಿ ಇದು ಎಕ್ಸಾಕ್ಟ್ ಆಗಿ ಲೊಕೇಟ್ ಆಗಿದೆ. ಸೊ ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಈ ಮುಂದ್ರಾ ಪೋರ್ಟನ್ನು ಅಭಿವೃದ್ಧಿ ಮಾಡಲಾಗಿದ್ದು, ಈ ಡೀಪ್ ಡ್ರಾಫ್ಟ್ಸನ್ನು ಅಂದರೆ ಆಳವಾದಂತಹ ಕರಡನ್ನು ಅಲ್ಲಿ ತಯಾರಿಸಲಾಗಿದೆ. ಅಂದರೆ ಅಲ್ಲಿ ಇದ್ದಂತಹ ನೀರಿನ ಅಡಿ ಇರುವಂತಹ ಮಣ್ಣನ್ನು ತೆಗೆದು ಆಳವಾದಂತಹ ಒಂದು ಖಾರಿಯನ್ನು ಮಾಡಲಾಗಿದೆ ಅಥವಾ ತಗ್ಗಾದ ಪ್ರದೇಶವನ್ನು ಮಾಡಲಾಗಿದೆ. ಇದನ್ನು ಡ್ರಾಫ್ಟ್ ಅಂತ ಕರೀತಾರೆ. ಸೊ ಈ ಆಳವಾದಂತಹ ಡ್ರಾಫ್ಟನ್ನು ನಿರ್ಮಾಣ ಮಾಡೋದ್ರಿಂದ ಏನು ಅನುಕೂಲ ಅಂತಂದರೆ, ಇಲ್ಲಿ ದೊಡ್ಡ ದೊಡ್ಡ ಹಡಗುಗಳು ಬಂದು ಡಾಕಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡುತ್ತೆ. ಡಾಕಿಂಗ್ ಅಂತಂತಂದರೆ ಯಾವುದೇ ಒಂದು ಸರಕನ್ನು ಲೋಡಿಂಗ್ ಮಾಡೋದು, ಅನ್ಲೋಡಿಂಗ್ ಮಾಡುವುದಾಗಿರ್ಬೋದು, ಅಥವಾ ಈ ಹಡಗುಗಳ ಮೇಂಟೆನೆನ್ಸನ್ನು ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನು ಒಟ್ಟಾಗಿ ಡಾಕಿಂಗ್ ಅಂತ ಕರೆಯಲಾಗುತ್ತೆ. ಸೊ ಡಾಕ್ ಯಾರ್ಡ್ ಅಂತ ಕೂಡ ನೀವು ಓದಿರ್ಬೋದು. ಸೊ ಅದೇ ರೀತಿಯಾಗಿ ಈ ವಿಶೇಷ ಆರ್ಥಿಕ ವಲಯ ಕೂಡ ಇದನ್ನು ಗುರುತಿಸಲಾಗುತ್ತೆ ಈ ಒಂದು ಪ್ರದೇಶದಲ್ಲಿ. ಅಂದರೆ ಈ ಮುಂದ್ರಾ ಪೋರ್ಟ್ ಏನಿದೆ ಇದನ್ನು ಅದಾನಿ ಗ್ರೂಪ್ ಆಫ್ ಲಿಮಿಟೆಡ್ ಮತ್ತು ಪೋರ್ಟ್ ಲಿಮಿಟೆಡ್ ಮತ್ತು ಈ ಸ್ಪೆಷಲ್ ಎಕನಾಮಿಕ್ ಝೋನ್ ಈ ಎರಡು ಆರ್ಗನೈಸೇಷನ್ಸ್ಗಳಿಂದ ಮ್ಯಾನೇಜ್ ಮಾಡಲಾಗುತ್ತದೆ. ದೇಶದಾದ್ಯಂತ ಈ ಕಂಟೇನರ್ಗಳ ಸಂಚಾರದಲ್ಲಿ 1/3 ಅಂದರೆ 33% ಕಂಟೇನರ್ಸ್ಗಳೇನಿವೆ ಇದೇ ಒಂದು ಮುಂದ್ರಾ ಬಂದರಿನ ಮೂಲಕ ಟ್ರಾನ್ಸ್ಪೋರ್ಟ್ ಆಗುತ್ತವೆ ಅನ್ನೋದು ಕೂಡ ವಿಶೇಷವಾದಂತಹ ಮಾಹಿತಿ ಆಗುತ್ತೆ. ಸೊ ಆಗಲೇ ತಿಳಿಸಿದ ಹಾಗೆ ಈ ಅದಾನಿ ಪೋರ್ಟ್ಸ್ ಲಿಮಿಟೆಡ್ ಮತ್ತು ಈ ಸ್ಪೆಷಲ್ ಎಕನಾಮಿಕ್ ಝೋನ್ APSEZನಿಂದ ಈ ಒಂದು ಮುಂದ್ರಾ ಬಂದರನ್ನು ಓನ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಇದರ ಸಾಮರ್ಥ್ಯವನ್ನು ನೋಡೋದಾದರೆ ಸುಮಾರು 260 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಕ್ಯಾರಿ ಮಾಡುವಂತಹ ಸಾಮರ್ಥ್ಯವನ್ನು, ಟ್ರಾನ್ಸ್ಪೋರ್ಟ್ ಮಾಡಬಲ್ಲಂತಹ ಒಂದು ಸಾಮರ್ಥ್ಯವನ್ನು ಮುಂದ್ರಾ ಬಂದರು ಹೊಂದಿದೆ. ಅದೇ ರೀತಿಯಾಗಿ 2022-23 ಇಸ್ವಿಯಿಂದ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳನ್ನು ಮಾಡಲಾಗಿದ್ದು, ಮುಂಚೆ ಇದು 155 ಮಿಲಿಯನ್ ಮೆಟ್ರಿಕ್ ಟನ್ಗಳ ಒಂದು ಸಾಮರ್ಥ್ಯವನ್ನು ಹೊಂದಿತ್ತು. ಇತ್ತೀಚೆಗೆ ಅದನ್ನು ಅಭಿವೃದ್ಧಿಪಡಿಸಿ 260 ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಸಾಮರ್ಥ್ಯದ ಒಂದು ಬಂದರಾಗಿ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಅದಾನಿ ಪೋರ್ಟ್ಸ್ ಮತ್ತು ಸ್ಪೆಷಲ್ ಎಕನಾಮಿಕ್ ಝೋನ್ ಅನ್ನುವ ಈ ಎರಡು ಲಿಮಿಟೆಡ್ಸ್ಗಳಿಂದ ಇದನ್ನು ಓನ್ ಮಾಡಲಾಗ್ತಾ ಇದೆ. ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂತಂದರೆ, ದೇಶದಾದ್ಯಂತ ಈ ಕೋಲ್ ಅಥವಾ ಕಲ್ಲಿದ್ದಲನ್ನು ಟ್ರಾನ್ಸ್ಪೋರ್ಟ್ ಮಾಡುವಂತಹ ಪ್ರಮುಖ ಟರ್ಮಿನಲ್ ಆಗಿ ಈ ಮುಂದ್ರಾ ಬಂದರು ಗುರುತಿಸಿಕೊಳ್ಳುತ್ತೆ. ಅಂದರೆ ದೇಶದಾದ್ಯಂತ ಇತರ ರಾಷ್ಟ್ರಗಳಿಂದ ಬರುವಂತಹ ಕಲ್ಲಿದ್ದಲು ಏನಿದೆ ಇದೇ ಮುಂದ್ರಾ ಪೋರ್ಟ್ನಿಂದ ಸಪ್ಲೈ ಆಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಇನ್ನೊಂದು ಅನುಕೂಲಕರವಾದಂತಹ ವ್ಯವಸ್ಥೆ ಏನು ಅಂತಂದರೆ, ದೇಶದಾದ್ಯಂತ ಯಾವುದೇ ಒಂದು ಪ್ರದೇಶಕ್ಕೆ ಈ ರೈಲು ಜಾಲವನ್ನು ಅಥವಾ ಈ ರೈಲ್ವೆ ನೆಟ್ವರ್ಕನ್ನು ಹೊಂದಿರುವಂತಹ ಬಂದರು ಯಾವುದು ಅಂತಂದರೆ ಗುಜರಾತ್ನಲ್ಲಿರುವಂತಹ ಮುಂದ್ರಾ ಪೋರ್ಟ್ ಅಂತ ನಾವು ಗುರುತಿಸಬಹುದಾಗಿದೆ.
ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಮುಂದ್ರಾ ಪೋರ್ಟ್ ವಿಚ್ ಈಸ್ ಲೊಕೇಟೆಡ್ ಇನ್ ಗುಜರಾತ್. ಗಲ್ಫ್ ಆಫ್ ಕಚ್ನಲ್ಲಿ ಈ ಮುಂದ್ರಾ ಮತ್ತು ಕಾಂಡ್ಲಾ ಪೋರ್ಟ್ಗಳು ಲೊಕೇಟ್ ಆಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ರಿನ್ಯೂಯಬಲ್ ಎನರ್ಜಿಗೆ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂತ ನೀವೆಲ್ಲ ನ್ಯೂಸ್ ಪೇಪರ್ನಲ್ಲಿ ಓದಿರ್ಬೋದು. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಸುಮಾರು 10 ಮೆಗಾವ್ಯಾಟ್ನಷ್ಟು ಗ್ರೀನ್ ಹೈಡ್ರೋಜನನ್ನು ಉತ್ಪಾದನೆ ಮಾಡುವಂತಹ ಸ್ಥಾವರವನ್ನು ಇತ್ತೀಚೆಗೆ ಮಧ್ಯಪ್ರದೇಶದ ವಿಜಯಪುರದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ನಿಂದ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. GAIL ಅಥವಾ ಗೇಲ್ ಅಂತ ಕೂಡ ಇದನ್ನು ಕರೀತಾರೆ. ಇದು ಸರ್ಕಾರಿ ಸ್ವಾಮ್ಯದ ಅಂದರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ನಲ್ಲಿ ಈ ಗೇಲ್ ಸಂಸ್ಥೆಯನ್ನು ನಾವು ಗುರುತಿಸ್ತೇವೆ. ಸೊ ಈ ಒಂದು ಗೇಲ್ ಸಂಸ್ಥೆಯಿಂದ 10 ಮೆಗಾವ್ಯಾಟ್ನಷ್ಟು ಹಸಿರು ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಉತ್ಪಾದನೆ ಮಾಡುವಂತಹ ಪ್ಲಾಂಟನ್ನು ಮಧ್ಯಪ್ರದೇಶದ ವಿಜಯಪುರದಲ್ಲಿ, ಇದು ಕರ್ನಾಟಕದಲ್ಲ ವಿಜಯಪುರ, ಇದು ಮಧ್ಯಪ್ರದೇಶದಲ್ಲಿರುವಂತಹ ಈ ವಿಜಯಪುರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಕಾಂಟೆಕ್ಸ್ಟ್ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಈಗ ಡೀಟೇಲ್ ಆದಂತಹ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಆದಂತಹ ಒಂದು ಬ್ಯಾಕ್ಡ್ರಾಪನ್ನು ಅಥವಾ ಬ್ಯಾಕ್ಗ್ರೌಂಡನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಭಾರತದಾದ್ಯಂತ ಸುಮಾರು 95% ರೈಲ್ವೆ ಟ್ರಾನ್ಸ್ಪೋರ್ಟೇಷನ್ ಅಥವಾ ರೈಲ್ವೆ ಸಾರಿಗೆ ಏನಿದೆ ಇದು ಎಲೆಕ್ಟ್ರಿಫಿಕೇಷನ್ ಆಗಿದೆ. ಅಂದರೆ ವಿದ್ಯುತ್ ಚಾಲಿತವಾದಂತಹ ರೈಲ್ವೆ ಸಂಪರ್ಕವನ್ನು ಭಾರತದಲ್ಲಿ 95%ನಷ್ಟು ಸಾಧಿಸಲಾಗಿದೆ. ಸೊ ಅದೇ ರೀತಿಯಾಗಿ ಇದರ ಒಂದು ಅಡ್ವಾಂಟೇಜ್ ಏನು ಅಂತಂದರೆ, ವಿದ್ಯುತ್ನಿಂದ ಈ ರೈಲ್ವೆ ಚಲಾಯಿಸುವುದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆ ಕಡಿಮೆಯಾಗುತ್ತೆ. ಇದರಿಂದ ಪರಿಸರ ಮಾಲಿನ್ಯ ಅಥವಾ ವಾಯು ಮಾಲಿನ್ಯ ಕಡಿಮೆಯಾಗುತ್ತೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆದರೆ ಎಕ್ಸಾಕ್ಟ್ ಆದಂತಹ ಒಂದು ಕೇಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಭಾರತದಲ್ಲಿ ಸುಮಾರು 70%ನಷ್ಟು ವಿದ್ಯುತ್ ಉತ್ಪಾದನೆ ಏನಿದೆ ಇದು ಪಳೆಯುಳಿಕೆ ಇಂಧನಗಳನ್ನು ಬಳಸಿ, ಅದರಲ್ಲಿ ಮುಖ್ಯವಾಗಿ ಕೋಲ್ ಅಥವಾ ಕಲ್ಲಿದ್ದಲಿನ ಈ ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಿಂದ ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಇದರಿಂದ ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ದೊಡ್ಡ ಪ್ರಮಾಣದ ಕಾರ್ಬನ್ ಡೈಆಕ್ಸೈಡ್ CO2 ಉತ್ಪಾದನೆಯಾಗುತ್ತೆ, ಕಾರ್ಬನ್ ಎಮಿಷನ್ ಉಂಟಾಗುತ್ತೆ ಅಥವಾ ಇಂಗಾಲದ ಒಂದು ಹೆಚ್ಚಿನ ಪ್ರಮಾಣದ ಬಿಡುಗಡೆಯಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದರಿಂದ ಇಂಡೈರೆಕ್ಟಾಗಿ ಏನಾಗ್ತಾ ಇದೆ, ಪೊಲ್ಯೂಷನ್ ಹೆಚ್ಚಾಗ್ತಾ ಇದೆ. ಸೊ ಈ ರೀತಿಯಾದಂತಹ ಸಮಸ್ಯೆಗಳನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಭಾರತದಲ್ಲಿ ಈ ಹಸಿರು ಹೈಡ್ರೋಜನ್ ಮಿಷನನ್ನು ಸ್ಥಾಪನೆ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಭಾರತದಲ್ಲಿ ಈ ವಿದ್ಯುತ್ ಉತ್ಪಾದನೆಯ ಸಂದರ್ಭದಲ್ಲಿ ಬಳಸಲಾಗ್ತಾ ಇದ್ದಂತಹ ಈ ಪಳೆಯುಳಿಕೆ ಇಂಧನದ ಹೊರತಾಗಿ ಅದಕ್ಕೆ ಅಲ್ಟರ್ನೇಟ್ ಆಗಿ, ಅದಕ್ಕೆ ಪರ್ಯಾಯವಾಗಿ ಈ ಪುನರ್ ಬಳಸಬಹುದಾದಂತಹ ಅಥವಾ ನವೀಕರಿಸಬಹುದಾದಂತಹ ರಿನ್ಯೂಯಬಲ್ ಎನರ್ಜಿ ಸೋರ್ಸಸ್ಗಳಾದಂತಹ ಸೋಲಾರ್ ಎನರ್ಜಿ ಆಗಿರ್ಬೋದು ಅಥವಾ ವಿಂಡ್ ಎನರ್ಜಿ ಅಥವಾ ಪವನ ಶಕ್ತಿಯಿಂದ ಉತ್ಪಾದನೆ ಮಾಡಲಾದಂತಹ ವಿದ್ಯುತ್ತನ್ನು ಬಳಸಿ ಈ ಒಂದು ಹೈಡ್ರೋಜನನ್ನು ಉತ್ಪಾದನೆ ಮಾಡಲಾಗ್ತಾ ಇದೆ. ಇದನ್ನು ಉಳಿದಂತಹ ಸಾಕಷ್ಟು ಅಪ್ಲಿಕೇಶನ್ಸ್ಗಳಿಗೆ ಬಳಸಲಾಗುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದರಿಂದ ಏನಾಗುತ್ತೆ ಅಂತಂದರೆ, ದೇಶದಾದ್ಯಂತ ಅಥವಾ ಈ ಒಂದು ಪರಿಸರದಲ್ಲಿ ಹೆಚ್ಚಿನ ಮಾಲಿನ್ಯವನ್ನು ನಾವು ತಡೆಗಟ್ಟಬಹುದಾಗಿದೆ ಅಂತ ಈ ಒಂದು ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಇದೇ ಒಂದು ಉದ್ದೇಶದಿಂದ 2022 ಜನವರಿ 4ನೇ ತಾರೀಕಿನಂದು ಕೇಂದ್ರ ಸಚಿವ ಸಂಪುಟದಿಂದ, ಕ್ಯಾಬಿನೆಟ್ನಿಂದ ಈ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಅನುಮೋದನೆಯನ್ನು ನೀಡಲಾಯಿತು. ವೆರಿ ಇಂಪಾರ್ಟೆಂಟ್, ಗ್ರೀನ್ ಹೈಡ್ರೋಜನ್ ಮಿಷನ್, ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಥವಾ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್, ಇದು ಸ್ಥಾಪನೆಯಾದಂತಹ ಅಥವಾ ಜಾರಿಗೊಂಡಂತಹ ವರ್ಷ 2022 ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಮುಖ್ಯವಾಗಿ ಇದು ಈ ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಹೈಡ್ರೋಜನನ್ನು ಉತ್ಪಾದನೆ ಮಾಡುವುದು ಮತ್ತು ಅದನ್ನು ಬಳಕೆ ಮಾಡುವುದರ ಮೇಲೆ ಪ್ರೋತ್ಸಾಹವನ್ನು ನೀಡುವುದು, ಅದೇ ರೀತಿಯಾಗಿ ಆ ಒಂದು ಉತ್ಪಾದಿಸಿದಂತಹ ಹೆಚ್ಚುವರಿಯಾದಂತಹ ಗ್ರೀನ್ ಹೈಡ್ರೋಜನನ್ನು ಇತರ ದೇಶಗಳಿಗೆ ರಫ್ತು ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಒಂದು ಜಾಗತಿಕ ಕೇಂದ್ರವನ್ನಾಗಿ ಮಾಡುವಂತಹ ನಿಟ್ಟಿನಲ್ಲಿ ಭಾರತವನ್ನು ಈ ಗ್ಲೋಬಲ್ ಸೆಂಟರನ್ನಾಗಿ ಮಾಡುವಂತಹ ಒಂದು ಉದ್ದೇಶವನ್ನು ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. 2022ನೇ ಇಸ್ವಿಯಲ್ಲಿ ಇದನ್ನು ಜಾರಿಗೊಳಿಸಲಾಗಿತ್ತು. ಇನ್ನು ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ನ ಪ್ರಮುಖ
ಟಾರ್ಗೆಟ್ಸ್ಗಳು ಅಥವಾ ಗುರಿಗಳು ಏನು ಅಂತಂದರೆ ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯೊಂದಿಗೆ ಇನ್ವೆಸ್ಟ್ಮೆಂಟ್ನೊಂದಿಗೆ ದೇಶದಾದ್ಯಂತ ಸುಮಾರು ವಾರ್ಷಿಕವಾಗಿ 5 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಗ್ರೀನ್ ಹೈಡ್ರೋಜನನ್ನು GH2 ಅಂತ ಕರೀತಾರೆ GH2 ಅಂತ ಪ್ರತಿ ವಾರ್ಷಿಕವಾಗಿ ಸುಮಾರು 5 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಗ್ರೀನ್ ಹೈಡ್ರೋಜನನ್ನು ಉತ್ಪಾದನೆ ಮಾಡುವಂತಹ ಒಂದು ಉದ್ದೇಶವನ್ನು ಈ ಗ್ರೀನ್ ಹೈಡ್ರೋಜನ್ ಮಿಷನ್ ಹೊಂದಿದೆ. ಅದೇ ರೀತಿಯಾಗಿ ಇದರಿಂದ 60 ರಿಂದ 100 ಗೀಗಾವ್ಯಾಟ್ನಷ್ಟು ಎಲೆಕ್ಟ್ರೋಲೈಸರ್ಸ್ ಅಂತಂತಂದರೆ ಈ ಗ್ರೀನ್ ಹೈಡ್ರೋಜನ್ ಉತ್ಪಾದನೆಯಲ್ಲಿ ಬಳಸಲಾಗುವಂತಹ ಉಪಕರಣಗಳನ್ನು ಎಲೆಕ್ಟ್ರೋಲೈಸರ್ ಅಂತ ಕರೀತಾರೆ. ಸೊ ಈ ಎಲೆಕ್ಟ್ರೋಲೈಸರ್ಗಳ ಕೆಪಾಸಿಟಿಯನ್ನು 60 ರಿಂದ 100 ಗೀಗಾವ್ಯಾಟ್ನಷ್ಟು ಇನ್ಕ್ರೀಸ್ ಮಾಡುವಂತಹ ಒಂದು ಉದ್ದೇಶವನ್ನು ಕೂಡ ಹೊಂದಿದೆ. ಸೊ ಇದರಿಂದ 125 ಗೀಗಾವ್ಯಾಟ್ನಷ್ಟು ರಿನ್ಯೂಯಬಲ್ ಎನರ್ಜಿ ಕೆಪಾಸಿಟಿಯನ್ನು ಮತ್ತು ಇದರ ಮೂಲಕ ಗ್ರೀನ್ ಹೈಡ್ರೋಜನನ್ನು ಜನರೇಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಟ್ರಾನ್ಸ್ಮಿಷನ್ ನೆಟ್ವರ್ಕನ್ನು ಕೂಡ ಎಸ್ಟಾಬ್ಲಿಷ್ ಮಾಡುವಂತಹ ಗುರಿಯನ್ನು ಹೊಂದಿದೆ. ಸುಮಾರು 8 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳವನ್ನು ಹೂಡಿಕೆ ಮಾಡಲಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಈ ಇತರ ದೇಶಗಳ ಮೇಲೆ ಭಾರತ ಯಾವ ರೀತಿಯಾಗಿ ಕಚ್ಚಾ ತೈಲ ಆಗಿರ್ಬೋದು ಅಥವಾ ಪಳೆಯುಳಿಕೆ ಇಂಧನಗಳ ಒಂದು ಆಮದಿನ ಮೇಲೆ ಡಿಪೆಂಡೆನ್ಸನ್ನು ಹೊಂದಿದೆ, ಅದನ್ನು ಕೂಡ ಕಡಿಮೆ ಮಾಡುವುದು. ಎಷ್ಟು ಪ್ರಮಾಣದಲ್ಲಿ ಅಂತಂದರೆ 2030 ವೇಳೆಗೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳಷ್ಟು ಈ ಪಳೆಯುಳಿಕೆ ಇಂಧನವನ್ನು ಆಮದು ಮಾಡಿಕೊಳ್ಳುವಂತಹ ಒಂದು ಪ್ರಮಾಣವನ್ನು ಅಥವಾ ಆ ಒಂದು ಹಣವನ್ನು ಕೂಡ ಸೇವಿಂಗ್ ಮಾಡ್ಬೋದು ಅಂತ ಈ ಒಂದು ಟಾರ್ಗೆಟನ್ನು ಇಡಲಾಗಿದೆ. ಅಷ್ಟೇ ಅಲ್ಲದೆ 50 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡ್ನ ಉತ್ಪಾದನೆಯನ್ನು ಕೂಡ ಕಡಿಮೆ ಮಾಡಬಹುದಾಗಿದೆ. ಕಾರ್ಬನ್ ಅಥವಾ ಈ ಇಂಗಾಲದ ಹೊರಸೂಸುವಿಕೆ ಅಂತ ಏನು ಕರಿತೇವೆ ನಾವು, ಈ ರೀತಿಯಾಗಿ ಈ ಪಳೆಯುಳಿಕೆ ಇಂಧನವನ್ನು ಸುಡುವುದರಿಂದ ಯಾವ ರೀತಿಯಾಗಿ ಪರಿಸರದ ಮಾಲಿನ್ಯ ಉಂಟಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಬಿಡುಗಡೆಯಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸುಮಾರು 50 ಮಿಲಿಯನ್ ಮೆಟ್ರಿಕ್ ಟನ್ನಷ್ಟು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದನೆಯನ್ನು ಕಡಿತಗೊಳಿಸಬಹುದು ಅಂತ ಕೂಡ ಇಂಪಾರ್ಟೆಂಟ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಅದೇ ರೀತಿಯಾಗಿ ಈ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ನಿಂದ ಈ ಎಲೆಕ್ಟ್ರೋಲೈಸರ್ಗಳ ಪ್ಲಾಂಟ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವುದು, ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಎಸ್ಟಾಬ್ಲಿಷ್ ಉದ್ಘಾಟನೆ ಮಾಡಿದ್ರು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಕಾಂಟೆಕ್ಸ್ಟನ್ನು. ಸೊ ಈ ರೀತಿಯಾಗಿ ಈ ಎಲೆಕ್ಟ್ರೋಲೈಸರ್ಗಳ ಪ್ಲಾಂಟ್ಗಳನ್ನು ಅಥವಾ ಕಂಪನಿಗಳನ್ನು ಸ್ಥಾಪನೆ ಮಾಡುವುದರಿಂದ ದೇಶದಾದ್ಯಂತ ಸುಮಾರು 6 ಲಕ್ಷ ಹೊಸ ಉದ್ಯೋಗಿಗಳನ್ನು ಜಾಬ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಈ ರೀತಿಯಾದಂಥ ಒಂದು ಪ್ರಮುಖ ಟಾರ್ಗೆಟ್ಸ್ಗಳನ್ನು ಹೊಂದಿಕೊಂಡು ಈ ಯೂನಿಯನ್ ಕ್ಯಾಬಿನೆಟ್ನಿಂದ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ಗೆ ಅಪ್ರೂವಲನ್ನು ನೀಡಲಾಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಎಲೆಕ್ಟ್ರೋಲೈಸರ್ಗಳನ್ನು ಬಳಸಿಕೊಂಡು ಹಸಿರು ಹೈಡ್ರೋಜನನ್ನು ಉತ್ಪಾದನೆ ಮಾಡುವುದಾಗಿದೆ. ಇನ್ನು ನಾವು ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ ಹಾಗೆ ಈ ಗ್ರೀನ್ ಹೈಡ್ರೋಜನ್ನ ಉತ್ಪಾದನೆ ಮಾಡಬೇಕು ಅಂತಂದರೆ ಸೌರ ಅಥವಾ ಪವನ ಶಕ್ತಿ, ಸೋಲಾರ್ ಎನರ್ಜಿ ಅಥವಾ ಈ ವಿಂಡ್ ಎನರ್ಜಿಯಿಂದ ಉತ್ಪಾದನೆ ಮಾಡಲಾದಂತಹ ವಿದ್ಯುತ್ತನ್ನು ಬಳಸಿಕೊಂಡು ಈ ಗ್ರೀನ್ ಹೈಡ್ರೋಜನನ್ನು ಬಳಸಲಾಗುತ್ತೆ ಅಥವಾ ಉತ್ಪಾದನೆ ಮಾಡಲಾಗುತ್ತೆ. ಯಾವ ರೀತಿ ಅಂತಂತಂದರೆ ಈ ನೀರಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಒಂದು ಮಾಲಿಕ್ಯೂಲ್ಸ್ಗಳು ಇರುವಂತಹ ಈ ಒಂದು ನೀರನ್ನು ಅಥವಾ H2O ಈ ಎಲೆಕ್ಟ್ರೋಲೈಸರ್ಗಳ ಮೂಲಕ ವಿಭಜಿಸಲಾಗುತ್ತೆ. ಎಲೆಕ್ಟ್ರೋಲಿಸಿಸ್ ಅನ್ನುವ ಒಂದು ಪ್ರಕ್ರಿಯೆಯ ಮೂಲಕ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳನ್ನು ವಿಭಜನೆ ಮಾಡಿ ಈ ಆಕ್ಸಿಜನನ್ನು ಬಿಡುಗಡೆ ಮಾಡಿ ಈ ಹೈಡ್ರೋಜನನ್ನು ಸಂಗ್ರಹಿಸಲಾಗುತ್ತೆ. ಸೊ ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಶುದ್ಧವಾದಂತಹ ಹೈಡ್ರೋಜನ್ ಆಗಿದ್ದು ಯಾವುದೇ ರೀತಿಯಾಗಿ ಇದರಿಂದ ಈ ಕಾರ್ಬನ್ ಎಮಿಷನ್ ಉಂಟಾಗುವುದಿಲ್ಲ. ಇದರಿಂದ ಇದು ಗ್ರೀನ್ ಫಾರ್ಮ್ ಆಫ್ ಎನರ್ಜಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ವಿಭಜಿಸಿ ಎಲೆಕ್ಟ್ರೋಲೈಸಿಸ್ ಅಥವಾ ವಿದ್ಯುತ್ ವಿಭಜನೆ ಅನ್ನುವ ಒಂದು ಪ್ರಕ್ರಿಯೆಯ ಮೂಲಕ ಹೈಡ್ರೋಜನನ್ನು ಶುದ್ಧ ಮತ್ತು ನವೀಕರಿಸಬಹುದಾದಂಥ ಇಂಧನವಾಗಿ ಬಳಸಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಪಳೆಯುಳಿಕೆ ಇಂಧನಗಳನ್ನು ಸುಟ್ಟು ಥರ್ಮಲ್ ಪವರ್ ಪ್ಲಾಂಟ್ಸ್ಗಳಲ್ಲಿ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ತಡೆದು ಪರಿಸರ ಮಾಲಿನ್ಯವನ್ನು ಕೂಡ ನಾವು ಕಡಿಮೆ ಮಾಡಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಈ ಪೊಲ್ಯೂಷನ್ ರಿಲೇಟ್ ಆದಂತಹ ಯಾವುದೇ ಎಸ್ಸೆಗಳು ಅಥವಾ ಏನಾದರೂ ಮೇನ್ಸ್ ಆನ್ಸರ್ ರೈಟಿಂಗ್ನಲ್ಲಿ ಬಂದರೆ ಈ ಗ್ರೀನ್ ಹೈಡ್ರೋಜನ್ ಮಿಷನ್ ಬಗ್ಗೆ ಕಂಪಲ್ಸರಿಯಾಗಿ ಮೆನ್ಷನ್ ಮಾಡಿ. ಇದು ಬಹಳ ಅಥೆಂಟಿಕ್ ಆದಂತಹ ಮತ್ತು ಗೌರ್ಮೆಂಟ್ ಹೆಚ್ಚು ಎಂಪಸೈಸ್ ಮಾಡ್ತಾ ಇರುವಂತಹ ಒಂದು ಮಿಷನ್ ಆಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಗ್ರೀನ್ ಹೈಡ್ರೋಜನ್ನ ಪ್ರಮುಖ ಉಪಯೋಗಗಳು ಏನು, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್
ಗ್ರೀನ್ ಹೈಡ್ರೋಜನ್ ಅಂತ ನೋಡೋದಾದರೆ, ಈ ಕೆಮಿಕಲ್ ಇಂಡಸ್ಟ್ರೀಸ್ಗಳಲ್ಲಿ ಅಮೋನಿಯಾ ಮತ್ತು ರಸಗೊಬ್ಬರಗಳ ತಯಾರಿಕೆಯಲ್ಲಿ ಗ್ರೀನ್ ಹೈಡ್ರೋಜನನ್ನು ಬಳಸಲಾಗುತ್ತೆ. ಅದೇ ರೀತಿಯಾಗಿ ಪೆಟ್ರೋಕೆಮಿಕಲ್ಸ್ ಉದ್ಯಮಗಳಲ್ಲಿ ಈ ಪೆಟ್ರೋಲಿಯಂ ಉತ್ಪಾದನೆಗಳಲ್ಲಿ ಕೂಡ ಈ ಒಂದು ಗ್ರೀನ್ ಹೈಡ್ರೋಜನನ್ನು ಸಮರ್ಪಕವಾಗಿ ಬಳಸಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್. 2022ರಲ್ಲಿ ಇದನ್ನು ಕೇಂದ್ರ ಕ್ಯಾಬಿನೆಟ್ನಿಂದ ಅನುಮೋದನೆ ಮಾಡಲಾಗಿತ್ತು. ನೀವು ಸ್ಪೇಸ್ ಟ್ರಾವೆಲ್ ಯಾವಾಗಾದರೂ ಮಾಡಿದರೆ ಆವಾಗ ನಮ್ಮ ಸುಂದರವಾದಂತಹ ಈ ಭೂಮಿ ಈ ರೀತಿಯಾಗಿ ಕಾಣುತ್ತೆ ಅಂತ, ಬಾಹ್ಯಾಕಾಶದಿಂದ ಕಾಣುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಯಾಕಂತಂದರೆ ನಾವು ಕಳೆದ 65 ವರ್ಷಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸ್ಪೇಸ್ ಪ್ರೋಗ್ರಾಮ್ಸ್ಗಳನ್ನು ಮತ್ತು ಬಾಹ್ಯಾಕಾಶ ಚಟುವಟಿಕೆಗಳನ್ನು ಎಷ್ಟು ತೀವ್ರಗೊಳಿಸಿದ್ದೇವೆ ಅಂತಂದರೆ, ಬಾಹ್ಯಾಕಾಶದಿಂದ ಭೂಮಿಯನ್ನು ನೋಡಿದಾಗ ಅದು ಅಪ್ರಾಕ್ಸಿಮೇಟ್ಲಿ ಈ ರೀತಿಯಾಗಿ ಕಾಣುತ್ತೆ, ಅಂದಾಜಿನಲ್ಲಿ ಈ ರೀತಿಯಾಗಿ ಕಾಣುತ್ತೆ. ಈ ರೀತಿಯಾಗಿ ತ್ಯಾಜ್ಯಗಳ ರೂಪದಲ್ಲಿ ಕಾಣ್ತಾ ಇರುವಂತಹ, ಚಿಕ್ಕಿ ರೂಪದಲ್ಲಿ ಕಾಣ್ತಾ ಇರುವಂತಹ ಭೂಮಿಯನ್ನು ಸುತ್ತುವರಿದಂತಹ ವಸ್ತುಗಳು ಏನು ಅಂತಂದರೆ, ನಾವು ಉಡಾವಣೆ ಮಾಡಿದಂತಹ ಸ್ಯಾಟಲೈಟ್ಸ್ಗಳು ಮತ್ತು ಇತರ ಸ್ಪೇಸ್ ಡಿಬ್ರೀಸ್ಗಳು ಆಗಿವೆ. ಅಥವಾ ಈ ಸ್ಪೇಸ್ ಪ್ರೋಗ್ರಾಮ್ನಲ್ಲಿ ತ್ಯಾಜ್ಯವಾಗಿ ಉಳಿದುಕೊಂಡಂತಹ ಒಂದು ಅವಶೇಷಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಈ ಒಂದು ಇಮೇಜ್ನಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಸ್ಯಾಟಲೈಟ್ಸ್ಗಳಾಗಿರ್ಬೋದು ಮತ್ತು ಆ ಸ್ಯಾಟಲೈಟ್ಸ್ಗಳ ಜೀವನ ಕಂಪ್ಲೀಟ್ ಆದ ಮೇಲೆ, ಅವುಗಳ ಒಂದು ವರ್ಕಿಂಗ್ ಪೀರಿಯಡ್ ಕಂಪ್ಲೀಟ್ ಆದಮೇಲೆ ಏನಾಗುತ್ತೆ, ಅವು ತ್ಯಾಜ್ಯವಾಗಿ ಭೂಮಿಯನ್ನು ಈ ರೀತಿಯಾಗಿ ಸುಮಾರು 30,000 ಪ್ರತಿ ಗಂಟೆಗೆ ಸ್ಪೀಡ್ನಲ್ಲಿ ಭೂಮಿಯನ್ನು ಸುತ್ತುತ್ತಾ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ 30,000 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತಂದರೆ ಇದು ಒಂದು ಬುಲೆಟ್ಗಿಂತ ಹೆಚ್ಚಿನ ವೇಗದಲ್ಲಿ ಈ ತ್ಯಾಜ್ಯಗಳು ಭೂಮಿಯನ್ನು ಸುತ್ತುತ್ತಾ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರಿಂದ ಏನು ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ ಅಂತಂದರೆ, ಈಗ ಭಾರತ ಆಗಿರ್ಬೋದು, ಇತರ ಯಾವುದೇ ದೇಶದ ಸ್ಪೇಸ್ ಪ್ರೋಗ್ರಾಮ್ಸ್ಗಳನ್ನು ಕಂಡಕ್ಟ್ ಮಾಡಬೇಕು ಅಥವಾ ಸ್ಯಾಟಲೈಟ್ಸ್ ಅಥವಾ ಉಪಗ್ರಹಗಳನ್ನು ಲಾಂಚ್ ಮಾಡಬೇಕು ಅಂತಂದರೆ, ಆ ಉಡಾವಣೆ ಮಾಡಲಾಗುವಂತಹ ಉಪಗ್ರಹಗಳಿಂದ ಕೂಡ ಈ ರೀತಿಯಾದಂತಹ ತ್ಯಾಜ್ಯಗಳು ಉಂಟಾಗ್ತಾ ಇವೆ. ಅದೇ ರೀತಿಯಾಗಿ ಈ ಹೊಸದಾಗಿ ಉಡಾವಣೆ ಮಾಡಿದಂತಹ ಉಪಗ್ರಹಗಳಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ, ಅಂದರೆ ಇಷ್ಟು ವೇಗವಾಗಿ ಚಲಿಸ್ತಾ ಇರುವಂತಹ ಈ ತ್ಯಾಜ್ಯಗಳು ಬಂದು ಹೊಸದಾಗಿ ಉಡಾವಣೆ ಮಾಡಲಾದಂತಹ ಸ್ಯಾಟಲೈಟ್ಸ್ಗಳಿಗೆ ಅಪ್ಪಳಿಸಿ ನೂರಾರು ಕೋಟಿ ರೂಪಾಯಿ, ಸಾವಿರಾರು ಕೋಟಿ ರೂಪಾಯಿಗಳ ಒಂದು ವೇಸ್ಟನ್ನು ಅಥವಾ ಒಂದು ಲಾಸನ್ನು ಮಾಡಬಹುದಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಸ್ಪೇಸ್ ಡೆಬ್ರೀಸ್ ನಾವು. ಸೊ ಇದೇ ಒಂದು ಸಮಸ್ಯೆಯನ್ನು ಬಗೆಹರಿಸುವಂತಹ ನಿಟ್ಟಿನಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮೂಲಕ ಶೂನ್ಯ ಡೆಬ್ರೀಸ್ ಚಾರ್ಟರ್ ಅಥವಾ ಝೀರೋ ಡೆಬ್ರೀಸ್ ಚಾರ್ಟರ್ ಅಂತ ಜಾರಿಗೊಳಿಸಲಾಗ್ತಾ ಇದೆ. ಕಾಂಟೆಕ್ಸ್ಟನ್ನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಇತ್ತೀಚೆಗೆ ನವೆಂಬರ್ ತಿಂಗಳ 2023ನೇ ಇಸ್ವಿಯಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ, ಅಂದರೆ ಈ ಯುರೋಪ್ ಖಂಡದಿಂದ ಪ್ರಮುಖ ರಾಷ್ಟ್ರಗಳನ್ನು ಒಳಗೊಂಡಂತೆ ಈ ಸ್ಪೇಸ್ ಪ್ರೋಗ್ರಾಮ್ಸ್ಗಳನ್ನು, ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ಕ್ಯಾರಿಔಟ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂಸ್ಥೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಯಾವ ರೀತಿಯಾಗಿ ಭಾರತದಲ್ಲಿ ಇಸ್ರೋ ಮತ್ತು ಅಮೆರಿಕದಲ್ಲಿ ನಾಸಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇವೆ, ಅದೇ ರೀತಿಯಾಗಿ ಈ ಯುರೋಪಿಯನ್ ಯೂನಿಯನ್ನ ಪ್ರಮುಖ ರಾಷ್ಟ್ರಗಳನ್ನು ಒಳಗೊಂಡಂತೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಈ ಬಾಹ್ಯಾಕಾಶ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಈ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ 2023ನೇ ಇಸವಿಯಲ್ಲಿ ಈ ಸೆವಿಲ್ಲೆ ಅನ್ನುವ ಶೃಂಗಸಭೆಯಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮುಖಾಂತರ ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿತ್ತು. ಅದೇನು ಅಂತಂದರೆ ಝೀರೋ ಡೆಬ್ರೀಸ್ ಚಾರ್ಟರ್ ಅಂತ. ಸೊ ಇದು ಒಂದು ಪ್ರಮುಖವಾದಂತಹ ಅಗ್ರಿಮೆಂಟ್ ಆಗಿದ್ದು, ಇಲ್ಲಿಯವರೆಗೂ ಸುಮಾರು 12 ಯುರೋಪಿಯನ್ ರಾಷ್ಟ್ರಗಳು ಈ ಚಾರ್ಟರ್ಗೆ ಸಹಿ ಹಾಕಿವೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಮಾನವನ ಈ ಬಾಹ್ಯಾಕಾಶ ಚಟುವಟಿಕೆಗಳಿಂದ ಹಾಳಾಗ್ತಾ ಇರುವಂತಹ ಈ ಬಾಹ್ಯಾಕಾಶವನ್ನು ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ ಮತ್ತು ಜವಾಬ್ದಾರಿಯುತವಾಗಿ ಆ ಒಂದು ಸ್ಪೇಸ್ನ ಉಪಯೋಗವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಬದ್ಧವಾದಂತಹ ಒಂದು ಚಾರ್ಟರನ್ನು ಝೀರೋ ಡಿಬ್ರೀಸ್ ಚಾರ್ಟರ್ ಅಂತ ಗುರುತಿಸಲಾಗುತ್ತೆ. ಇದನ್ನು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯಿಂದ, ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯಿಂದ 2023ರಲ್ಲಿ ಜಾರಿಗೊಳಿಸಲಾಗಿತ್ತು ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ.
ಈ ಅಗ್ರಿಮೆಂಟ್ನಲ್ಲಿ ಅಥವಾ ಚಾರ್ಟರ್ನಲ್ಲಿ ಮೆನ್ಷನ್ ಮಾಡಲಾದಂತಹ ಪ್ರಮುಖ ಅಂಶಗಳು ಏನು ಅಂತಂದರೆ, ಯಾವುದೇ ಈ ಒಂದು ಚಾರ್ಟರನ್ನು ಸಹಿ ಮಾಡಿದಂತಹ ಸಂಸ್ಥೆ ಅಥವಾ ದೇಶ ಏನು ಮಾಡಬೇಕಾಗುತ್ತೆ ಅಂತಂದರೆ, ಯಾವುದೇ ಒಂದು ಸ್ಪೇಸ್ ಪ್ರೋಗ್ರಾಮ್ನ ಬಗ್ಗೆ ಟ್ರಾನ್ಸ್ಪರೆಂಟ್ ಆದಂತಹ ಪಾರದರ್ಶಕವಾದಂತಹ ಮಾಹಿತಿಯನ್ನು ಶೇರ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಬಾಹ್ಯಾಕಾಶದ ಒಂದು ಸಂಚಾರವನ್ನು ಸಮನ್ವಯಗೊಳಿಸುವಂತಹ ನಿಟ್ಟಿನಲ್ಲಿ ಒಂದು ಕೋಆರ್ಡಿನೇಷನನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಈ 0 ಡಿಗ್ರಿ ಚಾರ್ಟರ್ ಏನಿದೆ ಪ್ರೋತ್ಸಾಹವನ್ನು ನೀಡುತ್ತೆ. ಅದೇ ರೀತಿಯಾಗಿ ಈ ಕಕ್ಷೆಯಲ್ಲಿ, ಭೂಮಿಯ ಕಕ್ಷೆಯಲ್ಲಿ ಸುತ್ತುತ್ತಾ ಇರುವಂತಹ ಉಪಗ್ರಹಗಳಾಗಿರ್ಬೋದು, ಸಕ್ರಿಯ ಈ ಡೆಬ್ರೀಸ್ಗಳಾಗಿರ್ಬೋದು, ಮತ್ತು ಈ ಉಪಗ್ರಹಗಳು ಅವುಗಳ ಜೀವನ ಅಂತ್ಯಗೊಂಡಂತಹ ಸಂದರ್ಭದಲ್ಲಿ ಅದನ್ನು ಡಿಸ್ಪೋಸ್ ಮಾಡೋದಾಗಿರ್ಬೋದು. ಸೊ ಯಾವುದೇ ಒಂದು ಸ್ಯಾಟಲೈಟನ್ನು ನಾವು ಲಾಂಚ್ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಅಥವಾ ಈ ರಾಕೆಟ್ಸ್ಗಳು 2-3 ಹಂತಗಳಲ್ಲಿ ಬಾಹ್ಯಾಕಾಶದಲ್ಲಿ ಹೋಗಿ ಅದೇ ಒಂದು ಸ್ಪೇಸ್ನಲ್ಲಿ ಸುತ್ತುತ್ತಾ ಇರುತ್ತೆ ಭೂಮಿಯನ್ನು. ಸೊ ಈ ಎಲ್ಲ ವೇಸ್ಟ್ ಆದಂತಹ ಅವಶೇಷಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ತೆಗೆದುಹಾಕಿ ಈ ಬಾಹ್ಯಾಕಾಶವನ್ನು ಸ್ವಚ್ಛಗೊಳಿಸುವಂತಹ ನಿಟ್ಟಿನಲ್ಲಿ, ತಂತ್ರಜ್ಞಾನವನ್ನು ಕೂಡ ಅಭಿವೃದ್ಧಿಗೊಳಿಸುವಂತಹ ನಿಟ್ಟಿನಲ್ಲಿ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಈ 0 ಡಿಗ್ರಿ ಚಾರ್ಟರನ್ನು ಜಾರಿಗೊಳಿಸಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸುಮಾರು ಮೊದಲನೇ ಬಾರಿಗೆ ರಷ್ಯಾದಿಂದ ರಷ್ಯಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ರಾಸ್ಕಾಸ್ಮೋಸ್ನಿಂದ ಈ ಒಂದು ಮೊದಲ ಬಾರಿಗೆ ಸ್ಪುಟ್ನಿಕ್ 1 ಅನ್ನುವ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಲಾಗಿತ್ತು 1957ನೇ ಇಸವಿಯಲ್ಲಿ. ಸೊ ಅದಾದ ನಂತರ ಸಾವಿರಾರು ಸಂಖ್ಯೆಯ ಉಪಗ್ರಹಗಳನ್ನು, ರಾಕೆಟ್ಸ್ಗಳನ್ನು ಬಾಹ್ಯಾಕಾಶಕ್ಕೆ ತಲುಪಿಸಲಾಗಿದೆ. ಸೊ ಅವೆಲ್ಲ ಈಗ ತಮ್ಮ ಜೀವನವನ್ನು ಅಂತ್ಯಗೊಳಿಸಿ ವೇಸ್ಟ್ ಆಗಿ ಅವಶೇಷಗಳಾಗಿ ಬಾಹ್ಯಾಕಾಶದಲ್ಲಿ ಭೂಮಿಯನ್ನು ಸುತ್ತುತ್ತಾ ಇವೆ. ಸಾಕಷ್ಟು ಅಪಾಯಕಾರಿಯಾಗಿ ಕೂಡ ವರ್ತಿಸ್ತಾ ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಜಾಗತಿಕವಾಗಿ ಈ ಎಲ್ಲ ದೇಶಗಳ, ಪ್ರಮುಖ ದೇಶಗಳ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಗಳಿಂದ ಎಷ್ಟು ಪ್ರಮಾಣದ ಒಂದು ಸ್ಪೇಸ್ ಜಂಕ್ಸ್ಗಳನ್ನು ಅಥವಾ ಸ್ಪೇಸ್ ಡೆಬ್ರೀಸ್ಗಳನ್ನು ಬಿಡಲಾಗಿದೆ ಅಂತ ನೋಡೋದಾದರೆ, ಮೊದಲ ಸ್ಥಾನದಲ್ಲಿ ರಷ್ಯಾ ಇದೆ. ರಷ್ಯಾದ ರಾಸ್ಕಾಸ್ಮೋಸ್ನಿಂದ ಸುಮಾರು 7032ರಷ್ಟು ಸ್ಪೇಸ್ ಡಿಬ್ರೀಸ್ಗಳನ್ನು ಗುರುತಿಸಲಾಗಿದೆ. ಎರಡನೇ ಸ್ಥಾನದಲ್ಲಿ 5216 ಸ್ಪೇಸ್ ಡಿಬ್ರೀಸ್ಗಳನ್ನು USA ಅಂತ ಗುರುತಿಸಲಾಗಿದೆ. ಚೀನಾದಿಂದ ಸುಮಾರು 3854ರಷ್ಟು ಈ ಬಾಹ್ಯಾಕಾಶ ಅವಶೇಷಗಳನ್ನು ಬಿಡಲಾಗಿದೆ. ಬಾಹ್ಯಾಕಾಶದಲ್ಲಿ ಈ ದೇಶದ ಉಪಗ್ರಹಗಳ ತ್ಯಾಜ್ಯಗಳು ಸುತ್ತುತ್ತಾ ಇವೆ ಅಂತ ಮೆನ್ಷನ್ ಮಾಡಲಾಗಿದೆ. ಅದೇ ರೀತಿಯಾಗಿ ಇದೇ ಒಂದು ಲಿಸ್ಟ್ನಲ್ಲಿ 6ನೇ ಸ್ಥಾನದಲ್ಲಿರುವಂತಹ ಭಾರತದಿಂದ ಕೂಡ ಸುಮಾರು 114 ಸ್ಪೇಸ್ ಡೆಬ್ರೀಸ್ಗಳನ್ನು ಗುರುತಿಸಲಾಗಿದೆ. 2022ರ ಈ ಒಂದು ವರದಿಯಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಲಾಗಿತ್ತು. ಸೊ ಈ ಸ್ಪೇಸ್ ಜಂಕ್ಸ್ಗಳನ್ನು, ಈ ಅವಶೇಷಗಳನ್ನು ತೆಗೆದುಹಾಕುವಂಥ ನಿಟ್ಟಿನಲ್ಲಿ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಾಗಿರ್ಬೋದು ಮತ್ತು ಬಾಹ್ಯಾಕಾಶವನ್ನು ಜವಾಬ್ದಾರಿಯುತವಾಗಿ ಬಳಸಿಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿ ಪ್ರಮುಖವಾದಂತಹ ಚಾರ್ಟರ್ ಈ 0 ಡಿಗ್ರೀಸ್ ಚಾರ್ಟರ್ ಅಂತ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮುಖಾಂತರ ಲಾಂಚ್ ಮಾಡಲಾಗಿದೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಸ್ಪೋರ್ಟ್ಸ್ ರಿಲೇಟ್ ಆದಂತಹ ಒಂದು ಮಾಹಿತಿಯಾಗಿದ್ದು, ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಮೂಲದ ಶೀತಲ್ ದೇವಿ ಅವರು 2022ರ ಜೂನಿಯರ್ ರಾಷ್ಟ್ರೀಯ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ಸಾಕಷ್ಟು ಸಮರ್ಥ ಅಥ್ಲೀಟ್ಸ್ಗಳನ್ನು ಎದುರಿಸುವುದರ ಮೂಲಕ ಮೆಡಲನ್ನು ಗಳಿಸಿದ್ರು. ಸೊ ಅದೇ ರೀತಿಯಾಗಿ ಈ ಖೇಲೋ ಇಂಡಿಯಾ ನ್ಯಾಷನಲ್ಸ್ ಆಗಿರ್ಬೋದು ಅಥವಾ ಈ ಮಹಿಳಾ ಖೇಲೋ ಇಂಡಿಯಾ ಗೇಮ್ಸ್ಗಳಾಗಿರ್ಬೋದು, ಈ ಗೇಮ್ಸ್ಗಳಲ್ಲಿ ಕ್ರೀಡಾಕೂಟದಲ್ಲಿ ಸಾಕಷ್ಟು ಗಮನಾರ್ಹವಾದಂತಹ ಪ್ರದರ್ಶನವನ್ನು ತೋರಿದ್ದಾರೆ ಅಂತ ಶೀತಲ್ ದೇವಿ ಅವರಿಗೆ ಇತ್ತೀಚೆಗೆ ಅಂದರೆ ಜನವರಿಯಲ್ಲಿ ರಾಷ್ಟ್ರಪತಿ ಮುರ್ಮು ಅವರಿಂದ ಅರ್ಜುನ ಅವಾರ್ಡನ್ನು ನೀಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಅಥವಾ ನ್ಯೂಸ್ ಪೇಪರ್ನಲ್ಲಿ ಓದಿದ್ವಿ. ಸೊ ಈ ತೋಳಿಲ್ಲದಂತಹ ವಿಶೇಷ ಚೇತನರಾದಂತಹ 16 ವರ್ಷದ ಬಿಲ್ಲುಗಾರ್ತಿ, ಆರ್ಚರೀಸ್ ಅಂತ ಕರೀತಾರೆ, ಆರ್ಚರೀಸ್ ಅಥವಾ ಆರ್ಚರಿ ಅಂತ. ಸೊ ಬಿಲ್ಲುಗಾರಿಕೆಯ ಈ ಒಂದು ಕ್ರೀಡೆಯನ್ನು ಆರ್ಚರಿ ಅಂತ ಕರೀತಾರೆ. ಸೊ ಶೀತಲ್ ದೇವಿ ಅವರು 16 ವರ್ಷದ ಈ ವಿಶೇಷ ಚೇತನರಾದಂತಹ ಆರ್ಚರಿ ಕ್ರೀಡಾಪಟು ಆಗಿದ್ದಾರೆ. 16 ವರ್ಷದ ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ ಕೂಡ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದೇ ಒಂದು ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರದಿಂದ ಇವರಿಗೆ ಅರ್ಜುನ ಪ್ರಶಸ್ತಿಯನ್ನು ಕೂಡ ಇತ್ತೀಚೆಗೆ ನೀಡಲಾಗಿದೆ. ಸೊ ಇದರ ಬಗ್ಗೆ ಒಂದು ನ್ಯೂಸ್ ಪೇಪರ್ನಲ್ಲಿ ಆರ್ಟಿಕಲ್ ಬಂದಿತ್ತು. ಮನಸ್ಸಿದ್ದರೆ ಏನಾದರೂ ಕೂಡ ಸಾಧಿಸ್ಬೋದು ಅಂತ. ನಿಮಗೆಲ್ಲ ಕೂಡ ಎಲ್ಲ ಆಸ್ಪಿರೆಂಟ್ಸ್ಗಳಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ರಿವಿಷನ್ ಪ್ರಶ್ನೆಗಳು ಏನು ಅಂತ ನೋಡೋಣ. ರಿವಿಷನ್ ಸೆಷನ್. ಸೊ
ಮುಂದ್ರಾ ಬಂದರು ಅಥವಾ ಮುಂದ್ರಾ ಪೋರ್ಟ್ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ತಮಿಳುನಾಡು, ಆಪ್ಷನ್ 2 ಪಶ್ಚಿಮ ಬಂಗಾಳ, ಆಪ್ಷನ್ 3 ಒಡಿಶಾ ಅಥವಾ ಆಪ್ಷನ್ 4 ಗುಜರಾತ್ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ಗುಜರಾತ್ನಲ್ಲಿ ಈ ಮುಂದ್ರಾ ಬಂದರು ಲೊಕೇಟ್ ಆಗಿದೆ. ಗುಜರಾತಿನ ಈ ಗಲ್ಫ್ ಆಫ್ ಕಚ್ನ ಬಳಿ ಕಚ್ ಜಿಲ್ಲೆಯಲ್ಲಿ ಮುಂದ್ರಾ ಪೋರ್ಟ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇತ್ತೀಚೆಗೆ ಅತ್ಯಂತ ದೊಡ್ಡದಾದಂತಹ ಸುಮಾರು 4 ಮೀಟರ್ ಉದ್ದದ MSC ಅಣ್ಣಾ ಅನ್ನುವ ಈ ಹಡಗು ಮುಂದ್ರಾ ಪೋರ್ಟ್ನಲ್ಲಿ ಡಾಕಿಂಗ್ ಮಾಡಲು ಭೇಟಿ ನೀಡಿತ್ತು ಅಂತ, ಇದರಿಂದ ಈ ಕಂಟೈನರ್ ಹಡಗನ್ನು ಸಾಗಿಸುವಂತಹ ಒಂದು ಬಂದರು ರೆಕಾರ್ಡನ್ನು ಮಾಡಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಮುಂದ್ರಾ ಬಂದರು ಈಸ್ ಲೊಕೇಟೆಡ್ ಇನ್ ಗುಜರಾತ್. ಮುಂದಿನ ರಿವಿಷನ್ ಪ್ರಶ್ನೆ, ಹಸಿರು ಹೈಡ್ರೋಜನ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ನವೀಕರಿಸಬಹುದಾದ ಶಕ್ತಿಯಿಂದ ಅಥವಾ ಕಡಿಮೆ ಇಂಗಾಲದ ಶಕ್ತಿಯಿಂದ ಉತ್ಪಾದಿಸುವಂತಹ ಒಂದು ಮೀಡಿಯಂ ಹೈಡ್ರೋಜನ್ ಅಥವಾ ಗ್ರೀನ್ ಹೈಡ್ರೋಜನ್ ಆಗಿದೆ ಅಂತ ಇದೆ. ಸೊ ಎರಡನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ಗ್ರೀನ್ ಹೈಡ್ರೋಜನ್ ರಿಲಯನ್ಸ್ ಇಂಡಸ್ಟ್ರೀಸ್ ಏನಿದೆ ಭಾರತದ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ಉತ್ಪಾದಕರಲ್ಲಿ ಒಂದಾಗಿದೆ ಅಂತ ಇದೆ. ಮೂರನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಈ ಗ್ರೀನ್ ಹೈಡ್ರೋಜನನ್ನು ಕಾರುಗಳು, ವಿಮಾನಗಳು ಮತ್ತು ಅಂತರಿಕ್ಷ ನೌಕೆಗಳಲ್ಲಿ ಇಂಧನವಾಗಿ ಬಳಸಲಾಗುವುದು ಅಂತ ಇದೆ. ನಾಲ್ಕನೇ ಸ್ಟೇಟ್ಮೆಂಟ್ ಏನು ಅಂತಂದರೆ, ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4, ಮೇಲಿನ ಎಲ್ಲ ಸ್ಟೇಟ್ಮೆಂಟ್ಗಳು ಕೂಡ ಗ್ರೀನ್ ಹೈಡ್ರೋಜನ್ ಬಗ್ಗೆ ಸರಿಯಾದಂಥ ಸ್ಟೇಟ್ಮೆಂಟ್ಗಳಾಗಿವೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಆಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ನವೀಕರಿಸಬಹುದಾದಂತಹ ಶಕ್ತಿಗಳ ಮೂಲದಿಂದ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಇವುಗಳಿಂದ ಈ ಒಂದು ಗ್ರೀನ್ ಹೈಡ್ರೋಜನನ್ನು ಉತ್ಪಾದನೆ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಸ್ಟೇಟ್ಮೆಂಟ್ ಆಗುತ್ತೆ. ಎರಡನೇ ಸ್ಟೇಟ್ಮೆಂಟ್, ರಿಲಯನ್ಸ್ ಇಂಡಸ್ಟ್ರೀಸ್ ಭಾರತದ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ತಯಾರಕರಲ್ಲಿ ಒಂದಾಗಿದೆ ಅಂತ ಇದೆ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ಯಾಕಂತಂದರೆ ರಿಲಯನ್ಸ್ ಇಸ್ ದ ಲಾರ್ಜೆಸ್ಟ್ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸರ್ ಇನ್ ಇಂಡಿಯಾ. ಅದನ್ನು ಹೊರತುಪಡಿಸಿ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಗ್ಯಾಸ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್ ಅಂತ ಗೇಲ್ ಅನ್ನುವ ಸಂಸ್ಥೆ, ಲಾರ್ಸೆನ್ ಅಂಡ್ ಟುಬ್ರೋ ಅನ್ನುವ ಸಂಸ್ಥೆ, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, NTPC ಆಗಿರ್ಬೋದು, ಅದಾನಿ ಗ್ರೂಪ್ಸ್ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಪ್ರಮಾಣದ ಸಂಸ್ಥೆಗಳ ಮೂಲಕ ಗ್ರೀನ್ ಹೈಡ್ರೋಜನನ್ನು ಉತ್ಪಾದನೆ ಮಾಡಲಾಗುತ್ತೆ. ಸೊ ಅಪ್ರಾಕ್ಸಿಮೇಟ್ಲಿ ರಿಲಯನ್ಸ್ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಗ್ರೀನ್ ಹೈಡ್ರೋಜನ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇನ್ನು ಈ ಕಾರು, ವಿಮಾನಗಳು, ಅಂತರಿಕ್ಷ ನೌಕೆಗಳಲ್ಲಿ ಕೂಡ ಇದನ್ನು ಇಂಧನವಾಗಿ ಬಳಸಬಹುದಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಶೂನ್ಯ ಬಾಹ್ಯಾಕಾಶ ಅವಶೇಷಗಳು ಅಥವಾ ಝೀರೋ ಸ್ಪೇಸ್ ಡಿಬ್ರೀಸ್ ಅಥವಾ ಝೀರೋ ಡಿಬ್ರೀಸ್ ಚಾರ್ಟರನ್ನು ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯ ಮೂಲಕ ಪ್ರಾರಂಭಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಝೀರೋ ಸ್ಪೇಸ್ ಡಿಬ್ರಿ ಚಾರ್ಟರ್. ಆಪ್ಷನ್ 1 ನಾಸಾ, ಆಪ್ಷನ್ 2 ಇಸ್ರೋ, ಆಪ್ಷನ್ 3 ರಾಸ್ಕಾಸ್ಮೋಸ್ ಅಥವಾ ಆಪ್ಷನ್ 4 ಜಾಕ್ಸಾ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಇದ್ಯಾವುದೂ ಅಲ್ಲ. 5ನೇ ಆಪ್ಷನ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಮುಖಾಂತರ ಇತ್ತೀಚೆಗೆ ಅಂದರೆ 2023ನೇ ಇಸವಿಯಲ್ಲಿ ಈ ಝೀರೋ ಡಿಬ್ರಿ ಚಾರ್ಟರನ್ನು ಸ್ಟಾರ್ಟ್ ಮಾಡಲಾಗಿದೆ, ಪ್ರಾರಂಭಿಸಲಾಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಇದರ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 2023ರಲ್ಲಿ ಸೆವಿಲ್ಲೆ ಶೃಂಗಸಭೆಯಲ್ಲಿ ಯುರೋಪಿಯನ್ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಮುಖಾಂತರ ಈ ಝೀರೋ ಡಿಬ್ರೀಸ್ ಚಾರ್ಟರನ್ನು ಲಾಂಚ್ ಮಾಡಲಾಗಿತ್ತು. ಮುಖ್ಯವಾಗಿ ಈ ಬಾಹ್ಯಾಕಾಶದಲ್ಲಿ ಭೂಮಿಯನ್ನು ಸುತ್ತುತ್ತಾ ಇರುವಂತಹ ಈ ಬಾಹ್ಯಾಕಾಶದ ಚಟುವಟಿಕೆಯಲ್ಲಿ ವೇಸ್ಟ್ ಆಗಿ ಉಳಿದಂತಹ ಅವಶೇಷಗಳನ್ನು ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಕ್ಲೀನ್ ಮಾಡುವಂತಹ ಉದ್ದೇಶದಿಂದ ಒಂದು ಟೆಕ್ನಾಲಜಿಯನ್ನು ಡೆವಲಪ್ ಮಾಡಬೇಕು. ಅದೇ ರೀತಿಯಾಗಿ ಈ ಬಾಹ್ಯಾಕಾಶವನ್ನು, ಸ್ಪೇಸನ್ನು ಜವಾಬ್ದಾರಿಯುತವಾಗಿ ಬಳಸಿಕೊಳ್ಳುವಂತೆ ಈ ಸದಸ್ಯ ರಾಷ್ಟ್ರಗಳಿಗೆ ಬದ್ಧತೆಯನ್ನು ನೀಡುವಂತಹ ಉದ್ದೇಶದಿಂದ ಝೀರೋ ಡಿಬ್ರಿ ಚಾರ್ಟರನ್ನು ಲಾಂಚ್ ಮಾಡಲಾಗಿತ್ತು. ಸೊ ಇಲ್ಲಿಯವರೆಗೆ 12 ರಾಷ್ಟ್ರಗಳು, ಯುರೋಪಿಯನ್ ಯೂನಿಯನ್ನ ರಾಷ್ಟ್ರಗಳು ಝೀರೋ ಡಿಬ್ರೀಸ್ ಚಾರ್ಟರ್ಗೆ ಸಹಿ ಹಾಕಿವೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು.
ಸೊ ಆಲ್ರೆಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಉಪಗ್ರಹಗಳ ಕಾರ್ಯಾವಧಿ ಕಂಪ್ಲೀಟ್ ಆದ ನಂತರ ಅವುಗಳನ್ನು ಡಿಸ್ಪೋಸ್ ಮಾಡುವುದಾಗಿರ್ಬೋದು, ಕಕ್ಷೆಯಲ್ಲಿ ಸೇವೆಯನ್ನು ಸಕ್ರಿಯವಾಗಿರುವಂಥ ಉಪಗ್ರಹಗಳನ್ನು ಅವುಗಳ ಒಂದು ವೇಸ್ಟಸ್ಗಳನ್ನು ತೆಗೆದುಹಾಕುವುದಾಗಿರ್ಬೋದು, ಈ ರೀತಿಯಾದಂಥ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಈ ಝೀರೋ ಡಿಬ್ರೀಸ್ ಚಾರ್ಟರನ್ನು ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಮುಖಾಂತರ ಪ್ರಾರಂಭ ಮಾಡಲಾಗಿದೆ. ಮುಂದಿನ ರಿವಿಷನ್ ಪ್ರಶ್ನೆ, ಏಷ್ಯನ್ ಪ್ಯಾರಾ ಗೇಮ್ಸ್ ಚಿನ್ನದ ಪದಕ ವಿಜೇತೆಯಾದಂತಹ ಅರ್ಜುನ ಪ್ರಶಸ್ತಿ ವಿಜೇತೆ ಶೀತಲ್ ದೇವಿ ಅವರು ಈ ಕೆಳಗಿನ ಯಾವ ಕ್ರೀಡೆಯ ಕ್ರೀಡಾಪಟು ಆಗಿದ್ದಾರೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಸ್ವಿಮ್ಮಿಂಗ್, ಆಪ್ಷನ್ 2 ಸ್ಕ್ವಾಷ್, ಆಪ್ಷನ್ 3 ಆರ್ಚರಿ ಅಥವಾ ಬಿಲ್ಲುಗಾರಿಕೆ, ಆಪ್ಷನ್ 4 ಫೆನ್ಸಿಂಗ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಆರ್ಚರಿ ಅಥವಾ ಬಿಲ್ಲುಗಾರಿಕೆಗೆ ಸಂಬಂಧಪಟ್ಟಂತೆ ಶೀತಲ್ ದೇವಿ ಅವರು ಒಬ್ಬ ವಿಕಲಚೇತನ ಕ್ರೀಡಾಪಟು ಆಗಿದ್ದಾರೆ. ಪ್ಯಾರಾಲಿಂಪಿಕ್ಸ್ನಲ್ಲಿ ಇತ್ತೀಚೆಗೆ ಈ ಒಂದು ಜೂನಿಯರ್ ಏಷ್ಯನ್ ಪ್ಯಾರಾ ಗೇಮ್ಸ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಮತ್ತು ಇವರಿಗೆ ಭಾರತ ಸರ್ಕಾರದಿಂದ ಅರ್ಜುನ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಆ್ಯಂಡ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಡಿಸ್ಕಷನ್ನಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಕೇಳಲಾದಂಥ ಪ್ರಶ್ನೆಗೆ ಸರಿಯಾಗಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ, ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.